ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಸರ್ವ ಜನರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆಂದು ಆಹ್ವಾನ ನೀಡ್ತಾ ಇದ್ದಾರೆ. ಸರ್ವ ಜನರಿಗೆ ದೇವರ ಆಹ್ವಾನ. ನಾವೆಲ್ಲರೂ ಪಾಪದ ಹೊರೆಯನ್ನು ಹೊತ್ತು ಇವತ್ತು ಭಾವನೆಗಳಲ್ಲಿ ಮುರಿದ ಮನಸ್ಸುಳ್ಳವರಾಗಿ ಅಂತರಂಗದಲ್ಲಿ ಗಾಯಗೊಂಡವರಾಗಿದ್ದೇವೆ, ಬಳಲಿ ಬೆಂಡಾಗಿದ್ದೇವೆ. ಈ ಪಾಪದ ಹೊರೆ ಹೊತ್ತು ಅದನ್ನು ಇಳಿಸಲು ಇವತ್ತು ನಮ್ಮಲ್ಲಿ ಅಶಾಂತಿ, ಅಸಮಾಧಾನ ತುಂಬಿದೆ. ನಮಗೆ ನೆಮ್ಮದಿ ಬೇಕಾಗಿದೆ. ಈ ಪಾಪದ ಹೊರೆಯನ್ನು ಇಳಿಸಲು, ಈ ಭಾರವನ್ನು ಕೆಳಗಿಳಿಸಲು ನಾವು ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡ್ತೇವೆ. ಈ ಪ್ರಯಾಸಗಳಲ್ಲಿ ನಾವು ಈ ಶಾಂತಿ, ಸಮಾಧಾನ, ನೆಮ್ಮದಿ ಹಣದಲ್ಲಿ ಹುಡುಕ್ತೇವೆ, ಆಸ್ತಿ ಅಂತಸ್ತಲ್ಲಿ ಹುಡುಕ್ತೇವೆ, ಧರ್ಮದಲ್ಲಿ, ಆಚರಣೆಗಳಲ್ಲಿ, ಇನ್ನು ಕೆಲವರು ಸೈಕೋಥೆರಪೀಸ್ಗಳಲ್ಲಿ ಹುಡುಕ್ತಾರೆ, ಮತ್ತೆ ಕೆಲವರು ಎಂಟರ್ಟೈನ್ಮೆಂಟ್ಗಳಲ್ಲಿ ಹುಡುಕ್ತಾರೆ, ಬೇರೆ ಬೇರೆ ಕಾರ್ಯಗಳಲ್ಲಿ, ಎಜುಕೇಷನಲ್ಲಿ ಹುಡುಕ್ತಾರೆ. ಈ ರೀತಿ ಹುಡುಕಿ ಅದು ಸಿಗದೆ ಹೋಗಿ ಇವತ್ತು ನಾವೆಲ್ಲರೂ ಬಳಲಿ ಬೆಂಡಾಗಿದ್ದೇವೆ. ಏನೋ ಒಂದು ಕೆಲವೊಮ್ಮೆ ಕ್ಷಣಿಕ ರಿಲೀಫ್ ಸಿಗುತ್ತೆ. ಹೇಗೆ ಒಂದು ಕೆಟ್ಟ ಮರದ ರೆಂಬೆ ಕಡಿದ್ರೆ ಅದು ಮತ್ತೆ ಚಿಗುರುತ್ತೆ, ಅದರಿಂದ ಏನು ಪ್ರಯೋಜನ ಇಲ್ಲ. ಅದೇ ರೀತಿ ನಮ್ಮ ಜೀವನ ಆಗಿದೆ. ಅದರ ಬುಡವನ್ನೇ ಕಿತ್ತೆಸೆಯಬೇಕು. ಆಗ ಮಾತ್ರ ನಮಗೆ ಶಾಂತಿ, ಸಮಾಧಾನದಿಂದ, ನೆಮ್ಮದಿಯಿಂದ ಬದುಕಲು ಸಾಧ್ಯ. ಇವತ್ತು ರೆಂಬೆ ಕಡಿದು ನಾವು ಏನು ಪ್ರಯೋಜನ ಇಲ್ಲದೆ ಹೋಪ್ಲೆಸ್ ಆಗಿ ಬದುಕ್ತಾ ಇದ್ದೇವೆ. ಪ್ರಿಯರೇ, ಯೇಸು ಕ್ರಿಸ್ತರಲ್ಲಿ ಮಾತ್ರ ನಮಗೆ ನೈಜ ವಿಶ್ರಾಂತಿ ಇದೆ. ನಮಗೆ ಬೇಕಾದ ಶಾಂತಿ, ಸಮಾಧಾನ, ನೆಮ್ಮದಿ, ರೆಸ್ಟ್ ಅವರಲ್ಲಿದೆ. ಅವರೇ ಸಮಾಧಾನದ ಕರ್ತರಾಗಿದ್ದಾರೆ. ನಾವಿದನ್ನು ವೈಯಕ್ತಿಕವಾಗಿ ಇವತ್ತು ಈ ಸಮಾಧಾನ, ನೆಮ್ಮದಿಯನ್ನು ಅನುಭವಿಸಬೇಕಾದ್ರೆ ಇವತ್ತು ಯೇಸು ಕೊಡುವ ಆಹ್ವಾನವನ್ನು ನಾವು ಸ್ವೀಕಾರ ಮಾಡಬೇಕು. ನನ್ನ ಬಳಿಗೆ ಬನ್ನಿ. ಹೌದು ಪ್ರಿಯರೇ, ನಾನು ಬಳಲಿ ಬೆಂಡಾಗಿದ್ದೇನೆ, ನನ್ನ ಹೊರೆಯನ್ನು ಇಳಿಸಲು ಎಲ್ಲ ಪ್ರಯತ್ನ ಮಾಡಿದ್ದೇನೆ ಮತ್ತು ಇದು ಪ್ರಯೋಜನವಿಲ್ಲ ಎಂದು ಮೊದಲು ನಾವು ಒಂದು ನಿರ್ಧಾರ ಮಾಡಬೇಕು. ಅವರ ಬಳಿಗೆ ಹೋಗುವ ನಿರ್ಧಾರ ಮಾಡಬೇಕು, ವಿಶ್ವಾಸಿಸುವ ನಿರ್ಧಾರ ಮಾಡಬೇಕು. ಇವತ್ತು ಅನೇಕರು ಈ ವಿಶ್ರಾಂತಿ ಸಿಗದೆ ಹೋಪ್ಲೆಸ್ ಆಗಿ ಅಸಮಾಧಾನದಲ್ಲಿ ಬದುಕ್ತಾರೆ. ನಮ್ಮ ಫೇಟ್ ಇಷ್ಟೇ, ಇದನ್ನೇ ನಾವು ಕಂಟಿನ್ಯೂ ಮಾಡಬೇಕು ಈ ಜೀವ ಇರುವ ತನಕ ಅಂತೇಳಿ ಈ ರೀತಿಯ ಹೋಪ್ಲೆಸ್ ಬದುಕು ಜೀವಿಸುವವರು ಕೆಲವರಾದರೆ, ಇನ್ನು ಹಲವರು ಈ ರೆಸ್ಟ್, ನೆಮ್ಮದಿ ಸಿಗದೆ ಅವರು ತಮ್ಮ ಜೀವನವನ್ನೇ ಅಂತ್ಯ ಮಾಡಿದ್ದಾರೆ. ಪ್ರಿಯರೇ, ನಮಗೊಂದು ಒಳ್ಳೆಯ ಜೀವನ ಇದೆ, ಬೆಸ್ಟ್ ಜೀವನ ಇದೆ. ಅದನ್ನು ಕೊಡೋದಕ್ಕಾಗಿಯೇ ಯೇಸು ಕ್ರಿಸ್ತರು ಮನುಷ್ಯರಾಗಿ ಧರೆಗೆ ಬಂದರು. ನಮ್ಮ ಪಾಪದ ಶಾಪದ ಹೊರೆಯನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡಲು ನಮ್ಮ ಬದಲಾಗಿ ಅವರು ಶಿಲುಬೆಯ ಪಾಡು ಮರಣವನ್ನು ಅನುಭವಿಸಿ ಅವರ ಪರಿಶುದ್ಧ ರಕ್ತವನ್ನು ಚೆಲ್ಲಿದ್ರು. ಅವರ ಶಿಲುಬೆಯ ರಕ್ತದ ಮುಖಾಂತರ ಆಗಿದೆ ಶಾಂತಿ, ಸಮಾಧಾನ. ಇವತ್ತು ಈ ಶಾಂತಿ, ವಿಶ್ರಾಂತಿ, ಸಮಾಧಾನವನ್ನು, ನೆಮ್ಮದಿಯನ್ನು ಅವರು ಉಚಿತವಾಗಿ ನಮ್ಮೆಲ್ಲರಿಗೂ ಕರುಣಿಸಿದ್ದಾರೆ. ಆ ಡಿವೈನ್ ಎಕ್ಸ್ಚೇಂಜ್ ಆ ಶಿಲುಬೆಯಲ್ಲಿ ನಡೆದಿದೆ. ನಮ್ಮೆಲ್ಲ ಪಾಪ, ಶಾಪ, ಮರಣ, ಯಾತನೆ ಅವರಿಗೆ ಟ್ರಾನ್ಸ್ಫರ್ ಆಗಿದೆ. ಇದನ್ನು ನಾವು ವಿಶ್ವಾಸಿಸೋಣ ಪ್ರಿಯರೇ. ಯೇಸು ಕ್ರಿಸ್ತರನ್ನು ನಮ್ಮ ಸ್ವಂತ ರಕ್ಷಕನಾಗಿ, ಪ್ರಭುವಾಗಿ ಸ್ವೀಕಾರ ಮಾಡೋಣ. ಈ ಶುಭ ಸಂದೇಶವನ್ನು, ಅವರು ಕೊಟ್ಟ ಆಹ್ವಾನವನ್ನು ನಾವಿವತ್ತು ರಿಜೆಕ್ಟ್ ಮಾಡೋದು ಬೇಡ, ಅದನ್ನು ಸ್ವೀಕಾರ ಮಾಡೋಣ. ನೆಮ್ಮದಿಯ, ಶಾಂತಿ, ಸಮಾಧಾನದ ಬಾಳು ನಮ್ಮದಾಗುವುದು. ಇಮ್ಯಾನ್ಯುಯಲ್ ದೇವರು, ನೆಮ್ಮದಿಯ ದೇವರು, ಶಾಂತಿ ಸಮಾಧಾನದ ದೇವರು ನಿರಂತರವೂ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಅವರ ರೆಸ್ಟಲ್ಲಿ ನಡೆಸುವವರಾಗಿದ್ದಾರೆ. ಆಮೆನ್. ಪ್ರೈಸ್ ದ ಲಾರ್ಡ್.